ಏನು ತಿಳ್ಕೊಂಡಿದ್ಯಾ ರಾಜ್ಕುಮಾರ್ ಬಗ್ಗೆ? ಎಷ್ಟು ವರ್ಷ ನಿನಗೆ? ನೀನು ಬುದ್ಧಿ ಹೇಳಿಯವ್ರು ಯಾರು ಇಲ್ವಾ? ಸಂಸ್ಕೃತಿ ಹೇಳ್ಕೊಟ್ಟಿಲ್ವಾ? ಚೇತನ್ ಮೇಲೆ FIR ಮಾಡ್ತಾ ಇದ್ದೀನಿ, ನೀನು ಚಿತ್ರರಂಗದ ಉಳಿಯೋಕೆ ಆಗಲಿಲ್ಲ, ಇನ್ನು ಇದನ್ನೆಲ್ಲ ಮಾಡೋಕ್ಕಾಗುತ್ತಾ? ಸರ್, ಇವಾಗ ನಿಮ್ಮ ಮೇಲೆ ಅವಾಚ್ಯ ಭಾಷಣದಿಂದನೇ ನನಗೆ ಜೀವ ಬೆದರಿಕೆ ಅನ್ನುವಂತಹ ಒಂದು FIR ಮಾಡಿದಾರಲ್ಲ, ನಿಮ್ಮ ಕಾನೂನು ಅಥವಾ ನಿಮ್ಮ ಸಮರ್ಥನೆ ಏನಿದೆ? ನೋಡಿ, ನಾನೊಂದು ಮಾತು ಹೇಳ್ತೀನಿ. ಅವತ್ತು ನಾನು ನಿರುದ್ಯೋಗ ನಿಮ್ಮನ್ನು ಕಾಡ್ತಾ ಇದ್ದೆ, TV ಇದರಲ್ಲಿ ನಿಮ್ಗೆ ಅವಕಾಶ ಇಲ್ಲ, ಎಲ್ಲೂ ಇಲ್ಲ, ಯಾರು ಕರೀತಾರೆ? ಎಲ್ಲೂ ಇಲ್ಲ. ಇಂಥವ್ರನ್ನ ಯಾರು ಇಟ್ಕೋತಾರೆ? ಈಗ ಒಂದು ಮಾತಾಡ್ತೀಯ, ಬೆಳಗ್ಗೆ ಒಂದು ಮಾತಾಡ್ತೀಯ. ಅಲ್ಲ, ಈಗ ರಾಜಕಾರಣಕ್ಕೆ ಬರಬೇಕು ಅಂತ ಇದೆಲ್ಲ ಮಾಡ್ತಾ ಇದ್ದಾರೆ ಚೇತನ್ ಅಂತ ಅನ್ಸುತ್ತೆ. ರಾಜಕಾರಣಕ್ಕೆ ಬಂದರೆ ನೀವು ಅದೇ ಹೇಳ್ದಂಗೆ ಎಂತೆಂಥವ್ರನ್ನೋ ಜನ ಮೂಸ್ ನೋಡಲಿಲ್ಲ, ಇವ್ರು ಮೂಸ್ ನೋಡ್ತಾರ. ಸಾಮಾಜಿಕ ಜಾಲತಾಣದಲ್ಲಿ ಸಾರಾ ಗೋವಿಂದ್ ಅವರು ಮಾಡಿದ ತಪ್ಪು ಅಂತ ಎಷ್ಟೋ ಜನ ಕಮೆಂಟ್ಸ್ಗಳ ಮೂಲಕ ತಿಳಿಸ್ತಾ ಇದ್ದಾರೆ. ಅವ್ರಿಗೇನೋ ಹೇಳಕ್ ಇಷ್ಟಪಡ್ತಿಲ್ಲ. ಅಲ್ಲಲ್ಲ, ಎಷ್ಟೋ ಜನ ಸಾರಾ ಗೋವಿಂದ್ ಅವ್ರು ಮಾಡಿದ್ ಸರಿ ಅಂತ ಹೇಳಿದಾರಲ್ಲ. ಕಮೆಂಟ್ ಮಾಡಿರೋರ್ಗೆ ಹೇಳ್ತೀನಿ, ವಿವೇಚನೆ ಇಟ್ಕೊಂಡು ಯೋಚನೆ ಮಾಡಿ ಯಾರ ಬಗ್ಗೆ ಮಾತಾಡಿದ್ದಾರೆ, ಏನು ಎತ್ತ ಅಂತ ಅದನ್ನು ಆಲೋಚನೆ ಮಾಡಿ ಆಮೇಲೆ ಕಮೆಂಟ್ ಮಾಡಿ. ದಲಿತರ ಹೆಸರು ಹೇಳ್ಕೊಂಡು ಪಾಪ ಅವರು ಯಾವತ್ತೂ ನನ್ನ ಬಗ್ಗೆ ಮಾತನಾಡೋರಲ್ಲ. ಅವ್ರ ಎಷ್ಟೋ ಹೋರಾಟದಲ್ಲಿ ನಾನು ಇದ್ದೀನಿ, ಇವತ್ತೂ ಇದ್ದೀನಿ. ಚೇತನ್ ಅವ್ರನ್ನ ವಾಣಿಜ್ಯ ಮಂಡಳಿಯಿಂದ ಹೊರಗೆ ಹಾಕ್ಬೋದಾ? ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು, ಪೊಲೀಸ್ ಇಲಾಖೆಗೆ ಮತ್ತು ಗೃಹ ಮಂತ್ರಿಗಳಿಗೆ ಅವ್ರನ್ನ ಗಡೀಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಪತ್ರ ಕೊಡಬೇಕು ಅಂತ ಹೇಳ್ಬಿಟ್ಟು ಮನೆಗೆ ನುಗ್ಗಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರ ಮನೆ ಗೇಟ್ನು ಕೂಡ ನಾನು ಮುಟ್ಟಿಲ್ಲ, ಹೊರಗಡೆ ನಿಂತ್ಕೊಂಡು ಮಾತಾಡಿದ್ದೀನಿ. ಚೇತನ್ ಅಹಿಂಸಾ ಅವರು ಒಂದು ಮಾತು ಹೇಳ್ತಾರೆ, ಭೂಮಿ ಹಂಚಿಕೆಯಲ್ಲಿ ನಾನು ಸಂವಿಧಾನಿಕ ಪ್ರಶ್ನೆಯನ್ನ ಮಾತ್ರ ಮಾಡಿದ್ದೀನಿ, ಅದು ತಮಗೆ ಯಾಕೆ ವೈಯಕ್ತಿಕವಾಗಿ ಅಷ್ಟು ನೋವನ್ನ ಉಂಟು? ಎಷ್ಟು ವರ್ಷದ ಮೇಲೆ ನಿನಗೆ ಜ್ಞಾಪಕ ಬಂತು? ಈಗಲ 20 ವರ್ಷ ಆಗಿದೆ. ಆ ಪುಣ್ಯಾತ್ಮ ನಮ್ಮನ್ನು ಅಗಲಿ 28 ವರ್ಷ ಆಗಿದೆ. ಸಮಾಧಿ ಅಂತ ಹೇಳಲ್ಲ ಅದನ್ನು, ಹೌದು, ಪುಣ್ಯಭೂಮಿ ಅಂತ ಕರೀತಾರೆ. ಹೌದು. ನೆನ್ನೆ ಮುಂದೆ ಯಾವುದೋ ಒಂದು ನಾನು ಯೂಟ್ಯೂಬಲ್ಲಿ ನೋಡಿದೆ, 5 ಜನ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ರಾಜ್ಕುಮಾರ್ ಸಮಾಧಿ ಹತ್ರ ನಮಸ್ಕಾರ ಮಾಡ್ತಾರೆ. ಹೌದು. ತುಂಬು ಗರ್ಭಿಣಿಯರು ಹೋಗಿ ನಮಸ್ಕಾರ ಮಾಡ್ತಾರೆ, ನಿನ್ನಂತ ಒಬ್ಬ ಗಂಡು ಮಗನ್ ಕೊಡು ಅಂತ. ಅದನ್ನ ನೀನು ವಿವಾದಕ್ಕೆ ಎಡೆ ಮಾಡಿಕೊಟ್ಟು ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರ ಒಂದು ಕೆಂಗಣ್ಣಿಗೆ ಗುರಿಯಾಗಿದೆಯಲ್ಲ, ಬೇಕಿತ್ತ? ನೀನೇನೋ ಮಾಡ್ಕೊಳ್ತೀಯ, ಸಾಮಾನ್ಯದಲ್ಲ, ನಿನಗೆ ಬುದ್ಧಿ ಇದೆ, ಎಲ್ಲ ಇದೆ. ಆ ದಿನಗಳು ಚಿನ್ನಮದಿಂದ ಬಂದು ಈ ದಿನಗಳವರೆಗೂ ನೀನು ಚಿತ್ರರಂಗದ ಉಳಿಯೋಕೆ ಆಗಲಿಲ್ಲ, ಇನ್ನು ಇದನ್ನೆಲ್ಲ ಮಾಡೋಕ್ಕಾಗುತ್ತಾ? ಮಾಡೋ ಕೆಲಸ ಮಾಡ್ಕೊಂಡು ಹೋಗಿ. ಯಾಕೆ ಬೇಕು ಇದೆಲ್ಲ? ಯಾಕೆಂತ ಹೇಳಿದ್ರೆ, ಇವತ್ತು ರಾಜ್ಕುಮಾರ್ ಪ್ರಶ್ನೆ ಮಾಡಿದ್ದೀನಿ, ನಾಳೆ ಗಾಂಧೀಜಿನ ಪ್ರಶ್ನೆ ಮಾಡ್ತೀನಿ. ನಿನ್ನ ಸಂಘಟನೆಗೆ ಅಹಿಂಸಾ ಅಂತ ಹೆಸರಿಟ್ಕೊಂಡು ಹಿಂಸೆ ಮಾಡ್ತಾ ಇದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಯಾಕೆಂತ ಹೇಳಿದ್ರೆ, ರಾಜ್ಕುಮಾರ್ ಅವ್ರೇನು ಯಾಗ ಬೇಕು ಅಂತ ಕೇಳಿಲ್ಲ, ಅವ್ರ ಕುಟುಂಬದವ್ರು ಕೇಳಿಲ್ಲ. ಬಟ್ ಅವ್ರು ಹೇಳೋ ಮಾತು, ನಾನು ರಾಜ್ಕುಮಾರ್ ಅವ್ರನ್ನ ನಾನು ಎಲ್ಲೂ ತಂದಿಲ್ಲ, ನಾನು ರಾಜ್ಕುಮಾರ್ ಸ್ಮಾರಕ ಅಂದ್ಮೇಲೆ ಇನ್ ರಾಜ್ಕುಮಾರ್ ತಂದಂಗೆ ತಾನೆ. ಸ್ಮಾರಕದ ಪೊಲಿಟಿಕ್ಸ್, ಸ್ಮಾರಕದ ರಾಜಕಾರಣವನ್ನು ಸ್ಟಾರ್ಟ್ ಮಾಡಿತ್ತು SDK ಕುಮಾರಸ್ವಾಮಿ ಅವರು. ಹಂಗಾಗಿ ಆ ಸ್ಮಾರಕದ ಪಾಲಿಟಿಕ್ಸ್ ಬಗ್ಗೆ ಯಾಕೆ ಮಾಡಿದ್ರಿ? ಈ ನಾಡಿಗೆ, ಈ ಭಾಷೆಗೆ ಕೊಡುಗೆಯನ್ನು ಕೊಟ್ಟಂತವ್ರು ರಾಜ್ಕುಮಾರ್ ಅವರು. ಇವತ್ತು ಇಡೀ ರಾಷ್ಟ್ರದಲ್ಲಿ, ನಾನು ಹೇಳೋದು ಇಡೀ ರಾಷ್ಟ್ರದಲ್ಲಿ, ಪ್ರಪಂಚದಲ್ಲಿ ಇಂಥ ಒಬ್ಬ ಕಲಾವಿದ ಇದ್ದಾನೆ ಅಂತ ಹುಡುಕೊಂಡ್ಬಂದ್ಬಿಡಿ ನೋಡೋಣ. ಇಡೀ ಭಾರತೀಯ ಚಿತ್ರರಂಗ ಅವ್ರನ್ನ ಗೌರವಿಸುತ್ತೆ. ಇಂಥ ಒಬ್ಬ ನಟನ ನಾವು ಕಳ್ಕೊಂಡಿದ್ದೀವಿ. ಈ ನಟನ ಮುಂದೆ ಯಾರು ಇಲ್ಲ, ನಾವುಗಳು ಇಲ್ಲ. NTR ಹೇಳಿದ್ದಾರೆ, NTR ಹೇಳಿದ್ದಾರೆ, ನಾಗೇಶ್ವರರಾವ್ ಹೇಳಿದ್ದಾರೆ, ಶಿವಾಜಿ ಗಣೇಶ್ ಹೇಳಿದ್ದಾರೆ. ಇಂಥ ಒಬ್ಬ ನಟನ, ಅಂಥವನೊಬ್ಬ ಪುಣ್ಯಾತ್ಮನ ಸ್ಮಾರಕ ಇಲ್ಲಿರ್ಲಿ. ಅವ್ರ ಮನೆಯವ್ರು ಯಾರು ಕೇಳಿಲ್ಲ, ಕೇಳಿರೋದು ಸರ್ಕಾರ ಅವ್ರಿಗೆ ಕೊಡಬೇಕಾದಂತ ಗೌರವ ಕೊಟ್ಟಿದ್ದಾರೆ. ನಾವೆಲ್ಲ ರಾಜ್ಕುಮಾರ್ ಅಂತ ಹೇಳ್ಕೊಳಕ್ಕಾಗುತ್ತಾ? ಇಲ್ಲ. ನಾವೆಲ್ಲ ಹೇಳ್ಕೊಳಕ್ಕಾಗುತ್ತಾ? ಅವ್ರು ಕಲಾವಿದನಾಗಿ ಉಳಿಲಿಲ್ಲ, ಅವ್ರು ರಾಜಕೀಯಕ್ಕೆ ಬಂದಿದ್ರೆ ಇಂಥ ಭೂಮಿ ಎಷ್ಟು ಮಾಡ್ಬೋದಾಗಿತ್ತು. 82ರಲ್ಲಿ ಗೋಕಾಕ್ ಚಳುವಳಿ ಆದ್ಮೇಲೆ ಅವ್ರು ಏನಾದ್ರು ರಾಜಕೀಯಕ್ಕೆ ಬಂದರೆ ಅಲ್ಲಿಂದ ಇಲ್ಲಿವರೆಗೆ ಅವರೇ ಮುಖ್ಯಮಂತ್ರಿ. ಮುಟ್ಟಾಳ, ಅದ್ ನಿಂಗೆ ಗೊತ್ತಿಲ್ವಾ? ಏನ್ ತಿಳ್ಕೊಂಡಿದ್ಯಾ ರಾಜ್ಕುಮಾರ್ ಬಗ್ಗೆ? ಎಷ್ಟು ವರ್ಷ ನಿನ್ಗೆ? ನೀನು ಬುದ್ಧಿ ಹೇಳಿಯವ್ರು ಯಾರು ಇಲ್ವಾ? ಸಂಸ್ಕೃತಿ ಹೇಳ್ಕೊಟ್ಟಿಲ್ವಾ? ಇದು ನಮ್ಗೆ ನೋವಾಗೋದು. ನೀವು ಯಾರ ಬಗ್ಗೆ ಏನೋ ಮಾತಾಡ್ಬಿಡಿದ್ರೆ ನಾವು ಕೇಳಕ್ ಹೋಗ್ತಿದ್ದಿಲ್ಲ. ರಾಜ್ಕುಮಾರ್ ಅವರು ಅವರ ಆದರ್ಶಗಳನ್ನ ಹೃದಯದಲ್ಲಿ ಇಟ್ಕೊಂಡಿವತ್ತು ನಾವು ಗೌರವಿಸ್ತಾ ಇದ್ದೀವಿ.
ಹ್ಮ್. ಅವ್ರ ಬಗ್ಗೆ ಮಾತಾಡಿದಾಗ ಯಾರಿಗಾದ್ರೂ ರೋಷ ಬರುತ್ತಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸರ್, ಇವಾಗ ನಿಮ್ಮ ಮೇಲೆ ಅವಾಚ್ಯ ಭಾಷಣದಿಂದನೇ ನನಗೆ ಜೀವ ಬೆದರಿಕೆ ಅನ್ನುವಂತಹ ಒಂದು FIR ಮಾಡಿದಾರಲ್ಲ, ನಿಮ್ಮ ಕಾನೂನು ಅಥವಾ ನಿಮ್ಮ ಸಮರ್ಥನೆ ಏನು? ನೋಡಿ, ಎಲ್ರಿಗೂ ಕಾನೂನು ಇದೆ ದೇಶದಲ್ಲಿ, ಅವ್ರಿಗೂ ಕಾನೂನು ಇದೆ, ಹೌದು. ನನಗೂ ಇದೆ. ಹ್ಮ್. ಅವ್ರೇನು ಕಾನೂನು ಕ್ರಮ ತಗೊಳ್ತಾರೆ, ಏನು FIR ಸರ್, ನೀವು ಅದು ಬೈದಿತ್ತು ಅಥವಾ ಸಮರ್ಥನೆ ಮಾಡ್ಕೊಂತೀರಿ? ನೋಡಿ, ನಾನೊಂದು ಮಾತು ಹೇಳ್ತೀನಿ. ಅವತ್ತು ನಾನು ಕೆಲವು ಪದಗಳನ್ನ ಅವನಿಗೆ ಹೇಳ್ತಾ ಇದ್ರೆ ಅವತ್ತು ಅವನ ಪರಿಸ್ಥಿತಿ ಏನಾಗ್ತಿದ್ದು ಗೊತ್ತಿಲ್ಲ. ನಾನು ಅಲ್ಲಿ ಬೇರೆ ಘಟನೆ ಅಲ್ಲಿ ನಡೀಬಾರ್ದು ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಇವತ್ತು ಮನೆಗೆ ನುಗ್ಗಿದ್ದಾರೆ ಅಂತ ಹೇಳಿದ್ದಾರೆ. ಅವನ ಮನೆ ಗೇಟ್ನು ಕೂಡ ನಾನು ಮುಟ್ಟಿಲ್ಲ, ಹೊರಗಡೆ ನಿಂತ್ಕೊಂಡು ಮಾತಾಡಿದ್ವಿ. ಪದ ಬಳಕೆಯಲ್ಲಿ ವ್ಯತ್ಯಾಸ ಇರ್ಬೋದು, ಅದು ಆಕ್ರೋಶದಲ್ಲಿ ಬಂದಿರೋದು. ಅದನ್ನ ನಾನೇನು ಇಲ್ಲ ಹೌದು ಅವೆಲ್ಲ ಹೇಳಕ್ ಹೋಗಲ್ಲ ಸರ್. ನನಗೆ ಏನಿದೆಯೋ ಅದನ್ನ ನಾನು ಹೇಳ್ತೀನಿ. ರಾಜ್ಕುಮಾರ್ ಬಗ್ಗೆ ಮಾತನಾಡುವಾಗ ಗಂಭೀರವಾಗಿ ಅವ್ರ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಮಾತಾಡ್ಬೇಕಾಗಿತ್ತು. ನಿನಗೆ ಬುದ್ಧಿ ಇರ್ಲಿಲ್ವಾ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಅಂತ ಹೇಳ್ಬಿಟ್ಟು ಎಷ್ಟು ಜನಕ್ಕೆ ಇದು ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವ್ರ ಹೆಸರು ಹೇಳ್ಕೊಂಡು ಇವತ್ತು ನೀನು ಜೀವನ ಮಾಡ್ತಾ ಇದ್ವಿ. ಅಂಬೇಡ್ಕರ್ ಅಂತ ಪುಣ್ಯಾತ್ಮ ಈ ದೇಶದಲ್ಲಿ ಇವತ್ತೇನಾದರೂ ಆ ಜನ ಒಂದು ಸ್ವಲ್ಪ ಮುಂದಕ್ಕೆ ಬಂದಿದ್ರೆ ಆತನ ಸಂವಿಧಾನ, ಆತನ ನಾವು ಎಷ್ಟು ಗೌರವಿಸ್ಬೇಕು. ಆ ಹೆಸರಿಟ್ಕೊಂಡು ನೀನು ಅಡ್ಡದಾರಿ ಹಿಡಿತಾ ಇದೆಯಲ್ಲ, ಅದು ನಮಗೆ ನೋವು. ನೀನು ಏನಾದ್ರು ಮಾಡ್ಕೋ, ನೀವು ಹೋರಾಟನಾದ್ರು ಮಾಡ್ಕೋ, ಹೆಂಗಾದ್ರೂ ಮಾಡೋ. ಈ ಹೋರಾಟದ ರಾಜ್ಕುಮಾರ್ ಹೆಸರು ಹೇಳ್ಕೊಂಡು ನೀನು ರಾಜಕೀಯ ಪ್ರವೇಶ ಮಾಡ್ತೀಯ, ಜನ ಒಪ್ಕೋತಾರ. ಇದೆಲ್ಲ ನಿನಗೆ ಆಸೆ ಇದೆ. ಯಾಕೆಂತ ಹೇಳಿದ್ರೆ ದೊಡ್ಡವ್ರನ್ನ ಟೀಕೆ ಮಾಡೋದಾಗಲೇ ಬೆಳೆಯಕ್ಕಾಗೋದು, ಬೆಳಕಿಗೆ ಬರೋದು. ಇಷ್ಟು ದಿವಸ ಗೊತ್ತಿತ್ತಾ? ನೀವು ಹೇಳಿದ್ರೆ ಅಣ್ಣವರ ಒಂದು ಮಾತು ಹೇಳಿದ್ರೆ, ಅಣ್ಣವರ ಹೆಸರನ್ನ ದುರುಪಯೋಗ ಮಾಡ್ಕೊಂಡು ನೀನು ಹಿನ್ನೆಲೆಗೆ ಬರ್ತಾ ಇದ್ದೀವಿ ಅನ್ನೋ ಒಂದು ಯಾಕೆಂದ್ರೆ ಮಾಡಿದ್ದೀರಿ. ನಿರುದ್ಯೋಗ ನಿಮ್ಮನ್ನು ಕಾಡ್ತಾ ಇದೆ. ಚಿತ್ರರಂಗದಲ್ಲಿ ನಿಮ್ಗೆ ಅವಕಾಶ ಇಲ್ಲ, ಟಿವಿ ಇದರಲ್ಲಿ ನಿಮ್ಗೆ ಅವಕಾಶ ಇಲ್ಲ, ಎಲ್ಲೂ ಇಲ್ಲ. ಯಾರು ಕರೀತಾರೆ? ಎಲ್ಲೂ ಇಲ್ಲ. ಇಂಥವ್ರನ್ನ ಯಾರು ಇಟ್ಕೋತಾರೆ? ಈಗ ಒಂದು ಮಾತಾಡ್ತೀಯ, ಬೆಳಗ್ಗೆ ಒಂದು ಮಾತಾಡ್ತೀಯ. ಅಲ್ಲ, ಈಗ ರಾಜಕಾರಣಕ್ಕೆ ಬರಬೇಕು ಅಂತ ಇದೆಲ್ಲ ಮಾಡ್ತಾ ಇದ್ದಾರೆ ಚೇತನ್ ಅಂತ ಅನ್ಸುತ್ತೆ. ರಾಜಕಾರಣಕ್ಕೆ ಬಂದರೆ ನೀವು ಅದೇ ಹೇಳ್ದಂಗೆ ಎಂತೆಂಥವ್ರನ್ನೋ ಜನ ಮೂಸ್ ನೋಡಲಿಲ್ಲ, ಇವ್ರು ಮೂಸ್ ನೋಡ್ತಾರ. ಅದೆಲ್ಲ ರಾಜಕಾರಣದ ಆಸೆ ಇಟ್ಕೊಂಡು ಎಲ್ಲ ಬರೋದು ಬೇಡ. ನಾವು ಈ ವಿವಾದ, ನಾನು ಕೂಡ ನಾಳೆ ಚೇತನ್ ಮೇಲೆ FIR ಮಾಡ್ತಾ ಇದ್ದೀನಿ. ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ವಿಚಾರವಾಗಿ ಅದೇ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಎಗನೆಸ್ಟ್ ಆಗಿ ನಾನು ಕೊಡ್ತಾ ಇದ್ದೀನಿ. ಅಲ್ಲಿ ನಡೆದಂಥ ಘಟನೆ ಏನು, ಅಲ್ಲಿ ಇದೇನು, ಯಾರು ನುಗ್ಗಿದ್ರು, ಯಾರು ಹೋಗಿದ್ರು, ಇದೆಲ್ಲ ಸುಳ್ಳು ಆಪಾದನೆಯನ್ನ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ನಾಳೆ ಕೊಡ್ತಾ ಇದ್ದೀನಿ. ನಾಳೆ 11 ಗಂಟೆಗೆ ದಯಮಾಡಿ ತಾವು ಬನ್ನಿ. ಖಂಡಿತವಾಗ್ಲು. ಹಾಗೆ ಅದು ಬಿಟ್ಟು, ಕಾನೂನು ಸಮರ ಬಿಟ್ಟು, ಅಂದ್ರೆ FIR ಮಾಡೋದು ಬಿಟ್ಟು ಬೇರೆ ಇನ್ನೇನಾದ್ರೂ ಮಾಡಬೇಕು ಅಥವಾ ಆಲೋಚನೆಗಳಿದೆಯಾ? ಒಂದು ಹೋರಾಟ? ನೋಡಿ ಸರ್, ಯಾರೋ ಒಬ್ಬ ವ್ಯಕ್ತಿ ಬಗ್ಗೆ, ದೊಡ್ಡ ವ್ಯಕ್ತಿ ಬಗ್ಗೆ ಏನಾದರೂ ಆದಾಗ ಮಾತಾಡಬೇಕು. ಇವ್ರು ಯಕ್ಕಶ್ಚಿತ್ ಇವ್ರ ಬಗ್ಗೆ ಮಾತಾಡುವಾಗ ಅವ್ರ ಬಗ್ಗೆ ಮಾತಾಡಿ ನನ್ನ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಸಮಯ ಇಲ್ಲ. ಆದ್ರಿಂದ FIR ಕೊಡ್ತೀನಿ. ಅವ್ರದ್ದು ಏನ್ ನಡೀತದೋ ನಡೀಲಿ, ನಂದು ಏನ್ ನಡೀತದೋ ನಡೀಲಿ. ಏನಾಗುತ್ತೋ ಮುಂದಿನ ದಿನಗಳಲ್ಲಿ ಕೋರ್ಟ್ ಡಿಸೈಡ್ ಮಾಡುತ್ತೆ, ಮಾಡ್ಲಿ. ಅದಕ್ಕೆಲ್ಲರೂ ತಲೆ ಬರ್ತದೆ. ಈಗ ಇಬ್ರು ಗುರುತಿಸಿಕೊಂಡಂತಹ ಸಮಾಜದಲ್ಲಿ, ಕರ್ನಾಟಕದಲ್ಲಿ ಇವಾಗ ಗುರುತಿಸ್ಕೊಂಡಿದ್ದೀರಿ. ಇಬ್ಬರ ಫೈಟ್ ಎಲ್ಲೋ ಒಂದ್ ಕಡೆ ಇಂಡಸ್ಟ್ರಿಗೆ ಎಫೆಕ್ಟ್ ಆಗುತ್ತಾ? ಖಂಡಿತ ಇಲ್ಲ, ಖಂಡಿತ ಇಂಡಸ್ಟ್ರಿಗೆ ಎಫೆಕ್ಟ್ ಆಗಲ್ಲ. ಬಟ್ ಎಲ್ಲೋ ಒಂದ್ ಮಟ್ಟಕ್ಕೆ ಎಲ್ಲೋ ನಾವು ಹೋಗಿ ಇದಕ್ಕೆ ಯುದ್ಧ ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಅನ್ಸಿದ್ಯಾ? ಯಾರಿಗೆ? ನಿಮಗೆ ಯಾಕೆ ಬೇಕಾಗಿತ್ತಪ್ಪ ಇಲ್ಲಿ ಹೋಗಿ ಕಲ್ಲೆಸ್ತು, ನಾನು ಇವಾಗ ವಾಪಸ್ಸು ಈ ಕೆರ್ಚಾಟವನ್ನು ಅಲ್ಲಲ್ಲ, ನೀವು ಅಂತ ಅನ್ಸಿದೆ. ಇನ್ನೊಂದು ದೊಡ್ಡ ಅಹಿತಕರ ಘಟನೆ ನಡೆಯೋಷ್ಟ್ರೊಳಗೆ ಮುಂಚೆ ಹೋಗಿ ನಾನು ಸಮಾಧಾನ ಮಾಡ್ಬಿಟ್ಟು ನಾನು ಹೋಗಿದ್ದೀನಿ ಅಂತ ಇನ್ಯಾರು ಹೋಗಿಲ್ಲ. ಅದನ್ನ ಅವರು ಯೋಚನೆ ಮಾಡಬೇಕು, ಅದನ್ನು ಯೋಚನೆ ಮಾಡಬೇಕು. ನಾನು ಹೋಗಿದ್ದು ಅವ್ರಿಗೆ ಏನೋ ಹೆಚ್ಚು ಕಮ್ಮಿ ಅಂತ ಆಗುತ್ತೆ ಅಂತ ಹೋಗಿದ್ದು. ನಾನು ಹೋಗದೆ ಇದ್ರೆ ಬೇರೆ ರೂಪ ಆಗ್ತಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಸಾರಾ ಗೋವಿಂದರು ಮಾಡಿ ತಪ್ಪು ಅಂತ ಎಷ್ಟೋ ಜನ ಕಮೆಂಟ್ಸ್ಗಳ ಮೂಲಕ ತಿಳಿಸ್ತಾ ಇದ್ದಾರೆ. ಅವ್ರಿಗೇನೋ ಹೇಳಕ್ ಇಷ್ಟಪಡ್ತಿಲ್ಲ. ಅಲ್ಲಲ್ಲ, ಎಷ್ಟೋ ಜನ ಸಾರಾ ಗೋವಿಂದವ್ರು ಮಾಡಿದ್ ಸರಿ ಅಂತ ಹೇಳಿದಾರಲ್ಲ, ಅದನ್ನ ಎರಡೂ ಹೇಳ್ಬೋದು. ಹೌದು. ಈಗ ಚೇತನ್ ಅವ್ರನ್ನ ತೆಗಳಿರೋರು ಇದ್ದಾರೆ, ನಮ್ಮ ಬಗ್ಗೆ ಒಂದು ಕಮೆಂಟ್ ಮಾಡಿರೋರು ಇದ್ದಾರೆ. ಅವ್ರಿಗೇನೋ ಹೇಳಕ್ ಇಷ್ಟ ಕಮೆಂಟ್ ಮಾಡಿರೋರ್ಗೆ ಹೇಳ್ತೀನಿ, ವಿವೇಚನೆ ಇಟ್ಕೊಂಡು ಯೋಚನೆ ಮಾಡಿ ಯಾರ ಬಗ್ಗೆ ಮಾತಾಡಿದ್ದಾರೆ, ಏನು ಎತ್ತ ಅಂತ ಅದನ್ನ ಆಲೋಚನೆ ಮಾಡಿ ಆಮೇಲೆ ಕಮೆಂಟ್ ಮಾಡಿ. ಅದು ಮುಂದಿನ ದಿನಗಳಲ್ಲೂ ನಿಮ್ಮ ಬಗ್ಗೆನೂ ಕಮೆಂಟ್ ಮಾಡ್ಬೋದು ಅವ್ರು. ಕರೆಕ್ಟ್, ಯಾರಿಗೂ ಗೊತ್ತು. ಅದನ್ನ
ಕನ್ನಡ ಪರ ಸಂಘಟನೆಗಳು ನಿಮ್ಮ ಪರವಾಗಿ ಬೀದಿಗೆ ಇಳಿಯುವಂತಹ ಪರಿಸ್ಥಿತಿ ಬರ್ಬೋದಾ? ಅಲ್ಲಲ್ಲ, ಖಂಡಿತ ನಾನು ತಡೆದಿದ್ದೀನಿ. ಓಕೆ. ನಾನು ತಡೆದಿದ್ದೀನಿ, ಬೇಡ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ರಾಜ್ಕುಮಾರ್ ನೋಡ್ಕೊಂಡು ಬೆಳೆದಂಥವ್ರು. ನಾವು ದೊಡ್ಡ 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 ಇದಕ್ಕೆ ನಾವು ಇಂಥದಕ್ಕೆಲ್ಲ ಅವಕಾಶ ಕೊಡಬಾರ್ದು. ನಾನು ಹೋಗಿದ್ದು ಆತನ ಒಳ್ಳೆಯದಾಗಿದೆ ಹೋಗಿದ್ದು. ಅದನ್ನು ಅವನು ಆಲೋಚನೆ ಮಾಡಬೇಕು, ಅವ್ನ ಹಿಂಬಾಲಕರ ಆಲೋಚನೆ ಮಾಡಬೇಕು. ಇವತ್ತು ಯಾರ್ಯಾರ ಹೆಸರನ್ನ ಹೇಳ್ಕೊಂಡು, ದಲಿತರ ಹೆಸರು ಹೇಳ್ಕೊಂಡು, ಪಾಪ ಅವರು ಯಾವತ್ತೂ ನನ್ನ ಬಗ್ಗೆ ಮಾತನಾಡಿದವರಲ್ಲ. ಅವ್ರ ಎಷ್ಟೋ ಹೋರಾಟದಲ್ಲಿ ನಾನು ಇದ್ದೀನಿ, ಇವತ್ತೂ ಇದ್ದೀನಿ. ಆದರೆ ಸುಮ್ಮನೆ ಯಾರನ್ನೋ ಒಂದು 10 ಜನ ಕಟ್ಕೊಂಡು ಈ ಯೂಟ್ಯೂಬಲ್ಲಿ ಮಾತಾಡ್ಸೋದು ಮಟ್ಟದ್ದು ಇದೆಲ್ಲ ನಿನ್ನ ಹೋರಾಟಕ್ಕೆ ಇದು ಅವಶ್ಯಕತೆ ಇರಲಿಲ್ಲ. ನೋಡೋಣ, ಮುಂದೆ ಕೂಡ ಯೋಚನೆ ಮಾಡಿ ಒಳ್ಳೆ ರೀತಿಯಲ್ಲಿ ಬದುಕುವಂಥದ್ದು ಇದನ್ನು ಕಲ್ತ್ಕೊ. ಯಾಕಂತ ಹೇಳಿದ್ರೆ ಇಲ್ಲಿ ಅನೇಕ ಜನ ಮಹನೀಯರು ಈ ಕರ್ನಾಟಕದಲ್ಲಿ, ಇವತ್ತು ಕರ್ನಾಟಕಕ್ಕೆ ಒಂದು ದೊಡ್ಡ ಸ್ಥಾನ ಇದೆ. ಯಾಕೆ ಅಂತ ಹೇಳಿದ್ರೆ ಬಹುಸಂಖ್ಯಾತರು ಬದುಕ್ತಾ ಇರೋದು ಕರ್ನಾಟಕದಲ್ಲಿ, ಕರ್ನಾಟಕದಲ್ಲಿ ಮಾತ್ರ. ನಾವೆಲ್ಲರೂ ಗೌರವಿಸ್ತೀವಿ, ಯಾವತ್ತೂ ಯಾರನ್ನು ವಿರೋಧ ಮಾಡಿದ್ವಿ. ಯಾಕೆ ರಾಜ್ಕುಮಾರ್ ಅಭಿಮಾನಿಗಳನ್ನ ದೇವರು ಅಂತ ಕರೆದ್ರು? ಅವ್ರಿಗೆ ಯಾವ ಸ್ಥಾನ ಕೊಟ್ಟು ಹೇಳಿ? ದೇವರು. ಅವರಿಂದ ನಾವು ಇವತ್ತು ರಾಜ್ಕುಮಾರ್ ಹೆಸರನ್ನ ಅಲ್ಲಿಂದ ಇಲ್ಲಿವರೆಗೆ ಒಂದು 10 ಕಿಲೋಮೀಟರ್ ದೂರಕ್ಕೆ ಇಟ್ಟಿದ್ದಾರಲ್ಲ, ಅದನ್ನು ಕೇಳ್ಬೋದಾ? ಯಾಕೆ ಇಟ್ರು? ಸರ್ಕಾರಕ್ಕೆ ಬುದ್ಧಿ ಇರಲಿಲ್ಲ? ಇದೆಲ್ಲ ನೋಡಿ, ನಾನು ಏನೇ ಆಗಲಿ, ನೀವು ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅಥವಾ ನೀವು ಪ್ರಚಾರಕ್ಕೆ ಬರೋದಕ್ಕೆ ದೊಡ್ಡವರ ಹೆಸರನ್ನ ಬಳಸ್ಕೋಬೇಕು. ದೊಡ್ಡವರ ಹೆಸರು ಬಳಸ್ಕೊಂಡು ಸಮಾಜವನ್ನು ಕುಲುಷಿತ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಕೊನೆಯದಾಗಿ ಚೇತನವನ್ನು ವಾಣಿಜ್ಯ ಮಂಡಳಿಯಿಂದ ಹೊರಗೆ ಹಾಕ್ಬೋದಾ? ಅದು ನಿನ್ನೆ ಒಂದು ಪ್ರತಿ ತಿಂಗಳು ಒಂದು EC ಮೀಟಿಂಗ್ ಅಂತ ನಡೆಯುತ್ತೆ. ಅದರಲ್ಲಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು. ಅವ್ರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮತ್ತು ಗೃಹ ಮಂತ್ರಿಗಳಿಗೆ ಅವ್ರನ್ನ ಗಡೀಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಪತ್ರ ಕೊಡಬೇಕು ಅಂತ ಹೇಳ್ಬಿಟ್ಟು. ನಡವಳಿಯಲ್ಲಿ ಯಾವ ಆಧಾರದ ಮೇಲೆ ಇವರನ್ನು ಹೊರಗಾಕಲಾಯಿತು ಅಂತ ಇದೆ? ನಡವಳಿಯಲ್ಲಿ ಯಾವ ಆಧಾರದ ಮೇಲೆ ಇವರನ್ನ, ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಮಾತಾಡಿದ ಚಿತ್ರರಂಗವನ್ನ ಬೆಳೆಸಿದ್ದು ಕಟ್ಟಿದ್ದು ರಾಜ್ಕುಮಾರ್ ಅವರು. ಅವ್ರ ಹೆಸರು ಚುಚ್ಚಿ ತಂದಿದ್ದಾರೆ ಅಂತ ಒಂದೇ ಕಾರಣ ಸಾಕು. ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ, ನಮಸ್ಕಾರ. ವೀಕ್ಷಕರೇ, ಇದಿಷ್ಟು ಸಾರಾ ಗೋವಿಂದ್ ಅವರ ಮನದಾಳದ ಮಾತು. ಡಾಕ್ಟರ್ ರಾಜ್ಕುಮಾರ್ ನನಗೇನೂ ಬೇಡ ಅಂತ ಬದುಕಿದಂತಹ ವ್ಯಕ್ತಿ. ಈ ವ್ಯಕ್ತಿ ಬದುಕಿದ್ರೆ ನಿಜವಾಗ್ಲೂ ನನಗೆ ಅದನ್ನ ಬೇಕು, ನನಗೆ 2.5 ಎಕರೆ ಜಾಗ ಬೇಕು ಅಂತ ದಯಮಾಡಿ ಕೇಳ್ತಾ ಇರಲಿಲ್ಲ. ಈ ಒಂದು ಸ್ಮಾರಕ ವಿವಾದ ಆಗ್ಬಾರ್ದಾಗಿತ್ತು. ಅನಿಶ್ಚಿತವಾಗಿ ಇದೊಂದು ವಿವಾದವಾಗಿದೆ. ಆದಷ್ಟು ಬೇಗ ಇದು ಮುಗಿಲಿ ಹಾಗೂ ಎಲ್ಲ ಶಾಂತಿಯನ್ನ ಕರ್ನಾಟಕಕ್ಕೆ ಬರಲಿ, ಕನ್ನಡ ಅಸ್ಮಿತೆ ಹೊಳಿಲಿ, ಕನ್ನಡದ ಬಗ್ಗೆ, ನೆಲ ಜಲದ ಬಗ್ಗೆ ಹೋರಾಟಗಾರರು ಸಮಾನವಾಗಿ ಹೋರಾಟ ಮಾಡಲಿ ಅಂತ ನಾವು ಆಶಿಸ್ತಾ ವಿಜಯವಾಹಿನಿಯನ್ನು ವೀಕ್ಷಿಸ್ತಾ ಇರಿ. ನಮಸ್ಕಾರ, ಧನ್ಯವಾದ.